ಮೈಸೂರಿನಲ್ಲಿ ವರುಣಾರ್ಭಟಕ್ಕೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ರಾತ್ರಿ ಸುರಿದ ಗಾಳಿ ಮಳೆಗೆ ನೆಲಕ್ಕುರುಳಿದ ಶಾಮಿಯಾನ. ಮೈಸೂರಿನಲ್ಲಿ ವರುಣಾರ್ಭಟಕ್ಕೆ ಹಲವು ಅವಾಂತರ. ರಾತ್ರಿ ಸುರಿದ ಗಾಳಿ ಮಳೆಗೆ ನೆಲಕ್ಕುರುಳಿದ ಶಾಮಿಯಾನ. ನಂಜನಗೂಡು ನಂಜುಂಡೇಶ್ವರ ದೇಗುಲದ ಬಳಿ ಘಟನೆ. ಬಿಸಿಲು ಹೆಚ್ಚಾದ ಹಿನ್ನೆಲೆ ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಿದ್ರು. ತಡರಾತ್ರಿ ಮೈಸೂರಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಬಿರುಗಾಳಿ ಸಹಿತ ಮಳೆಗೆ ಶಾಮಿಯಾನ ಧರಾಶಾಯಿ ಆಗಿದೆ. ಮೈಸೂರಿನಲ್ಲಿ ನಿನ್ನೆ ವರುಣಾರ್ಭಟ ಜೋರಾಗಿತ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಸಾಕಷ್ಟು ಬಿಸಿಲಿದೆ ಅನ್ನುವಂಥ ಕಾರಣಕ್ಕೆ ನಂಜನಗೂಡು ನಂಜುಂಡೇಶ್ವರ ದೇಗುಲದ ಬಳಿ ಶಾಮಿಯಾನವನ್ನು ಹಾಕಿದ್ದಾರೆ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಮಾಡುವುದಕ್ಕೋಸ್ಕರ. ಬಟ್ ರಾತ್ರಿ ಸುರಿದಂಥ ಮಳೆಗೆ ಶಾಮಿಯಾನ ಸಹಿತ ಧರೆಗೆ ಉರುಳಿದೆ. ಮರಗಳೇ ನಿಲ್ತಾ ಇಲ್ಲ. ದೊಡ್ಡ ದೊಡ್ಡ ಬೃಹತ್ ಮರಗಳೇ ನೆಲಕ್ಕೆ ಉರುಳ್ತಾ ಇದ್ದಾವೆ. ಇನ್ನು ಶಾಮಿಯಾನ ಅಂತ ಅಂದರೆ ಕೇಳಿದ್ದ ಬೆಂಗಳೂರಿನಲ್ಲಿ ಆದಂಥ ಮಳೆನೂ ಕೂಡ ನಾವು ಗಮನಿಸಿದ್ವಿ ಯಾವ ಮಟ್ಟಿಗಿತ್ತು ಅಂತ. ಇನ್ನು ಈ ಬಾರಿ ಹವಾಮಾನ ಇಲಾಖೆ ತಿಳಿಸಿದೆ ಬಿರುಗಾಳಿ ಸಹಿತ ಮಳೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಗಾಳಿ ಸಮೇತ ಮಳೆ. ಹಾಗಾಗಿ ಏನು ನಂಜುಂಡೇಶ್ವರ ದೇವಾಲಯದಲ್ಲಿ ಶಾಮಿಯಾನವನ್ನು ಹಾಕಿದ್ರಲ್ಲ, ಸುರಿದಂಥ ಮಳೆಗೆ ಆ ಶಾಮಿಯಾನ ಸಹಿತ ನೆಲಕ್ಕೆ ಬಿದ್ದಿದೆ. ನಿನ್ನೆ ಮೈಸೂರು, ರಾಮನಗರ, ಬೆಳಗಾವಿ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇತ್ತು ಸಾಕಷ್ಟು ರೀತಿಯಾಗಿ. ಬೆಂಗಳೂರಿನಲ್ಲೂ ಸಹಿತ ಹಲವಾರು ಭಾಗಗಳಲ್ಲಿ ನಿನ್ನೆ ಮಳೆ ಆಗಿದೆ. ಬಿಡದಿ, ರಾಮನಗರ ಈ ಕಡೆ ಎಲ್ಲ ಗಮನಿಸೋದಾದರೆ ಮಳೆ ಆಗಿದೆ. ಬಟ್ ಅದರಂತೆ ಮೈಸೂರಿನಲ್ಲೂ ಸಹಿತ ಬಿರುಗಾಳಿ ಸಹಿತ ಮಳೆ ನಿನ್ನೆ ಹೆಚ್ಚಾಗಿತ್ತು. ತಡರಾತ್ರಿ ಸುರಿದಂಥ ಮಳೆಗೆ ಈ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಶಾಮಿಯಾನ ಹಾಕಿ ತಡರಾತ್ರಿ ಅನ್ನುವಂಥ ಕಾರಣದಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ. ಯಾಕಂದರೆ ರಾತ್ರಿಯಿಂದ ಸಮಯದಲ್ಲಿ ಯಾರು ಜನಗಳ ಓಡಾಟ ಹೆಚ್ಚಾಗಿರೋದಿಲ್ಲ. ಬಟ್ ಒಂದು ವೇಳೆ ಏನಾದರೂ ಮಧ್ಯಾಹ್ನದ ಹೊತ್ತಿಗೆಲ್ಲ ಆಗಿದ್ದರೆ ಸಾಕಷ್ಟು ಅವಘಡಗಳು ಸಂಭವಿಸುವಂಥ ಚಾನ್ಸಸ್ಗಳು ಇರ್ತಿತ್ತು. ಬಟ್ ತಡರಾತ್ರಿ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ. ಬಟ್ ಶಾಮಿಯಾನ ಮಾತ್ರ ನೆಲಕ್ಕೆ ಉರುಳಿದೆ. ಹಲವಾರು ನೂರಾರು ಭಕ್ತರು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಅಂತ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಆಗಿಲ್ಲ, ಅದೊಂದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ತಡರಾತ್ರಿ ಆದಂಥ ಕಾರಣದಿಂದಾಗಿ ಶಾಮಿಯಾನದ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ. ಇನ್ನು ಈಗಾಗಲೇ ಹವಾಮಾನ ಇಲಾಖೆ 4 ದಿನಗಳವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿತ್ತು. ಮಳೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ ಅಂತ ಹೇಳಿ. ಬಟ್ ಈ ಮಳೆಯನ್ನು ನಾವು ಗಮನಿಸಿದ್ರೆ ಇದು ಯೆಲ್ಲೋ ಅಲರ್ಟ್ ಅಲ್ಲ, ರೆಡ್ ಅಲರ್ಟ್ ರೀತಿಯಲ್ಲಿ ಮಳೆ ಸುರಿತಾ ಇದೆ. ಮತ್ತಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ. ಜನ ಎಚ್ಚರಿಕೆಯಿಂದ ವಹಿಸ್ಕೊಂಡು ಓಡಾಟವನ್ನು ನಡೆಸಬೇಕಾಗುತ್ತೆ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಹೋಗೋದಕ್ಕೆ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರವಾಸಿ ತಾಣ ಅಂತ ಹೇಳಿ ಟ್ರಿಪ್ ಅಂತ ಹೇಳಿ ಜನ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭಗಳಲ್ಲಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಆದಷ್ಟು ಮರ ಕೆಳಗಡೆ ನಿಂತ್ಕೊಳ್ಳುವಂಥದ್ದು, ಕಟ್ಟಡಗಳ ಬಳಿ ಹೋಗಿ ನಿಂತ್ಕೊಳ್ಳುವಂಥದ್ದು, ಇದನ್ನೆಲ್ಲ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಆಗುವಂಥ ಮಳೆಯಿಂದ ಯಾವ್ಯಾವೆಲ್ಲ ಅವಾಂತರಗಳು ಸಂಭವಿಸಬಹುದು ಹೇಳೋಕ್ಕಾಗಲ್ಲ. ಬಿರುಗಾಳಿ ಸಹಿತ ಗಾಳಿ ಸಮೇತ ಆ ರೀತಿಯಾಗಿ ಬರ್ತಾ ಇದೆ ಅಂತ ಅಂದರೆ ದಾಖಲೆಯ ಒಂದು ಮಟ್ಟವನ್ನು ಮೀರಿದೆ ಅಂತ ಹೇಳ್ಬೋದು ಈಗ ಸುರಿತಾ ಇರುವಂಥ ಮಳೆ ಮತ್ತು ಗಾಳಿಯಿಂದಾಗಿ. ಹಾಗಾಗಿ ಎಚ್ಚರವನ್ನು ವಹಿಸಬೇಕಾಗುತ್ತೆ.